ನಮಸ್ತೆ ರೈತ ಬಾಂಧವರೇ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊರಟಗೆರೆ ತಾಂಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಇದೊಂದು ವಿಶೇಷ ಜಾತಿಯ ಒಂದು ಗಿಡನ ಬೆಳೀತಿದ್ದಾರೆ ಲಚ್ಚನಾಯ್ಕ ಅವರು. ಅವ್ರ ಮಗ ಬೆಂಗಳೂರಲ್ಲಿ ಡೆಕೋರೇಷನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಗಳನ್ನ ಸುಮಾರು ಹೂವು ಮತ್ತು ಈ ಬೋಡೋ ಕಾರ್ಪಸ್ನ ಸಪ್ಲೈ ಮಾಡ್ತಾರೆ ಹೋಲ್ಸೇಲ್ ಡೆಕೋರೇಷನ್ಗೆ. ಇದು ಆ್ಯಕ್ಚುಲಿ ಎಲ್ಲೆಲ್ಲಿ ಕಳಿಸ್ತೀರಿ ಇದನ್ನು? ಬೆಂಗಳೂರು ಕಳಿಸ್ತೀವಿ ಸರ್. ಅಲ್ಲಿಂದ ಮತ್ತೆ ಬೇರೆ ಕಡೆಗೆ ಅವ್ರು ನನ್ನ ಮಗ ಕಳಿಸ್ತಾರೆ. ಎಲ್ಲಿ ಕಳಿಸ್ತಾರೆ? ಮತ್ತೆ ಅವರೇ ಕೇರಳ ಕಡೆ, ಮಂಗಳೂರು ಮತ್ತೆ ಎಲ್ಲೆಲ್ಲೋ ದೂರ ಕಳಿಸ್ತಾರಲ್ಲ ಸರ್. ಇದು ಬೋಡೋ ಕಾರ್ಪಸ್ ಅಂತಕ್ಕಂಥ ಒಂದು ಸಸ್ಯ. ಹೌದು, ಗಿಡ ಅಲ್ಲ ಸರ್? ಹೌದು. ಈಗ 2 ವರ್ಷದ ಗಿಡ ಅಲ್ಲ? 2 ವರ್ಷದ ಗಿಡ ಸರ್. 2 ರಿಂದ 3 ವರ್ಷ ಗಿಡ ಸರ್. 2 ರಿಂದ 3ನೇ ವರ್ಷ ರನ್ನಿಂಗ್ ಅಲ್ಲ ಸರ್? ಸರ್. ಈಗ ಎಷ್ಟನೇ ಸಲ ಕಟಿಂಗ್ ಮಾಡಿದ್ದೀರಿ ಇದನ್ನು? ಈಗ ಆಗಿದೆ ಸರ್, ಒಂದು 4-5 ಸಲ ಕಟಿಂಗ್. 4-5 ಸಲ. ಇಲ್ಲಿವರೆಗೆ ಟೋಟಲ್ ಈ ಎಷ್ಟು ಗಿಡ ಅದಾವ ಅಂದಿರವು? ಈ ಒಂದು 450 ಗಿಡ ಅದಾವೆ. 450 ಗಿಡದಿಂದ ಅಟ್ ಪ್ರೆಸೆಂಟ್ ಅಮೌಂಟ್ ಎಷ್ಟಾಗಿದೆ ಸರ್? ಅಮೌಂಟ್ ಒಂದು 5 ಲಕ್ಷ ಆಗಿದೆ ಸರ್. 5 ಲಕ್ಷ ಅಂದಾಜಾಗೈತಲ್ಲ ಸರ್? ಇನ್ಮೇಲೆ ಸಿಗುತ್ತೆ ಸರ್. ಈಗ ಅಟ್ ಪ್ರೆಸೆಂಟ್ ಈಗ ಅಮೌಂಟ್ ಎಷ್ಟಾಗವಷ್ಟು ಇದೈತೆ ಸರ್? ಈಗ 450 ಗಿಡಕ್ಕೆ ಒಂದು 2 ಲಕ್ಷ 2.5 ಲಕ್ಷ ಆಗ್ಬೋದು ಈಗ ಅಟ್ ಪ್ರೆಸೆಂಟ್. ಈಗ ಆಗ್ಬೋದಾ? ಆಗುತ್ತೆ. ಇದು ಟ್ರಾನ್ಸ್ಪೋರ್ಟಿಂಗ್ ಕಾಸ್ಟ್ ಜಾಸ್ತಿ ಅನ್ಸಲ್ಲ ಅನ್ನಿಸುತ್ತೆ ಸರ್. ಇದರಲ್ಲಿ ದುಡ್ಡಿದೆ ಅಲ್ಲ ಸರ್? ಹಾಂ, ಇದರ ದುಡ್ಡಿದೆ ಅಂತ ನೀವು ಹೇಳ್ತಾರೆ. ಸುಮಾರು ಅವತ್ತು ನೀವೊಂದು 2 ವರ್ಷದ ಹಿಂದೆ ನಾನು ಬಂದಿದ್ದಿ ಗಿಡ ಹಾಕಿದಾಗ. ಹೌದು. ಇನ್ನು ಸಣ್ಣ ಇಷ್ಟೇ ಗಿಡ ಇತ್ತು ಸರ್. ನೀವು ಡಾಕ್ಟರ್ ಸಾಯಿಲ್ ಕೊಟ್ಟಿದ್ರಲ್ಲ, ಅದಕ್ಕಿಂತ ಬೆಳವಣಿಗೆ ಜಾಸ್ತಿ ಆಯ್ತು. ಇದು ಬೆಳವಣಿಗೆ ಜಾಸ್ತಿ ಆಯಿತು ಅಂತ ಹೇಳ್ತಾರದು. ಡಾಕ್ಟರ್ ಸಾಯಿಲ್ ಕೊಟ್ಟ ಮೇಲೆ ಚೆನ್ನಾಗಿ ಆಗೈತಿ ಅಂತ ಹೇಳ್ತಾರದು. ಹೌದು. ಹಾಂ. ಇದನ್ನು ತೋರಿಸಿದ್ದು ಸರ್. ಈಗ ಇದು ಒಂದು ಇದಲ್ಲ ಸರ್? ಇಷ್ಟು ಒಂದು ಪೆಂಡೆ ಅಲ್ಲ ಇದು? ಹೌದು, ಒಂದು ಪೆಂಡೆ ಸರ್. ಇದು ಒಂದು ಪೆಂಡೆ ಎಷ್ಟು ಇದೆ? ಇದರ ಅಮೌಂಟ್ ಎಷ್ಟು ಅಂತೀರಿ ಇದಕ್ಕೆ? ಒಂದು 100 ರೂಪಾಯಿ. ಒಂದು 100 ರೂಪಾಯಿ. ಹೌದು. ಹಾಂ. ಈಗ ಗಿಡ ಬಂದುಬಿಟ್ಟು ಇದು ಗಿಡ ಬಂದು 700 ರಿಂದ 800 ರೂಪಾಯಿ. 700 ರಿಂದ 800 ರೂಪಾಯಿ ಒಂದು ಗಿಡಕ್ಕೆ. ಹಾಂ. ಕಟಾವಾಗಿ 6 ತಿಂಗಳು ನೆಕ್ಸ್ಟ್ ಬಂದುಬಿಡ್ತದೆ. ಮತ್ತೆ ಬರುತ್ತೆ. ಇದು ಒಂಥರ ಲಾಭದಾಯಕ ಕೃಷಿ ಅನ್ಸುತ್ತೆ. ಹೌದು ಸರ್. ಅಂದರೆ ಇದು ಮಾರ್ಕೆಟಿಂಗ್ ಗೊತ್ತಿದ್ದಾರು ಮಾಡ್ಕೊಳ್ಳೋದು ಉತ್ತಮ. ನಿಮ್ಮ ಮಗನ ಕಾಂಟ್ಯಾಕ್ಟ್ ಮಾಡಿದರೆ ಏನಾದರೂ ಹೆಲ್ಪ್ ಆಗ್ಬೋದಾ ರೈತರಿಗೆ? ಆಗ್ಬೋದು ಸರ್. ರೈತರಿಗೆ ಹೆಲ್ಪ್ ಆಗುತ್ತಾ? ಅಂದರೆ ಈ ಬಾರ್ಡ್ರಲ್ಲಿ ಒಂದಿಷ್ಟು ಇದನ್ನು ಹಾಕ್ಯಂದ್ರೆ ಭಾರಿ ಒಳ್ಳೆಯದು. ಈ ಜೀವಂತ ಬೇಲಿ ಅಂತೀವಲ್ಲ ಸರ್, ಲೈಫ್ ಫೆನ್ಸಿಂಗಿಗೆ. ಹೌದು. ಬಿಸಿ ಗಾಳಿ ತಾಕದಂಗೆ ಬೇಸಿಗೆನಲ್ಲಿ ಬಾರ್ಡ್ರಲ್ಲಿ ಈ ಥರದ್ದು ಗಿಡ ಸುತ್ತಲೂ ಇತ್ತು ಅಂತಂದ್ರೆ, ಈ ಬೋಡೋ ಕಾರ್ಪಸ್ ಅಂತಕ್ಕಂಥ ಗಿಡ ಇತ್ತು ಅಂತಂದರೆ ಆಟೋಮೆಟಿಕಲಿ ಏನಾಕತಿ ಅಂತಂದರೆ ಈ ಮಣ್ಣಿನ ಟೆಂಪ್ರೇಚರ್ನ ಕಡಿಮೆ ಆಗುತ್ತೆ. ಬೇಸಿಗೆನಲ್ಲಿ ಈ ತೋಟದ ಟೆಂಪ್ರೇಚರ್ ನಮಗೆ 34-35 ಇದ್ದರೆ ಹೊರಗಡೆ 3-4% ಡಿಫ್ರೆನ್ಸ್ ಇರುತ್ತೆ. ಹೌದಲ್ಲ ಸರ್? ಈಗ ಅಡಿಕೆ ಮಾಡಿದ್ದೀರಿ, ನೀವು ತೆಂಗು ಮಾಡಿದ್ದೀರಲ್ಲ? ತೆಂಗು ಮಾಡಿದ್ದೀವಿ ಸರ್. ತೆಂಗು ಎಷ್ಟು ಮಾಡಿದ್ದೀರಿ? ತೆಂಗು ಒಂದು 260 ಮಾಡಿದ್ವಿ ಸರ್. 260 ತೆಂಗು. ಹೌದು. ಇದು ಒಂದು 400 ಚಿಲ್ಲರೆ. ಅಡಿಕೆ ಒಂದು 1200. ಮತ್ತು ಇದೆಷ್ಟೈತಿ? ಮೆಣಸಿನ ಗಿಡ ಎಷ್ಟು ಮಾಡಿದ್ದೀರಿ? ಮೆಣಸಿ ಗಿಡ ಒಂದು 11,000 ಹಚ್ಚಿದ್ದೀವಿ. ಮತ್ತು ಬೇರೆ ಏನಾರ ಹೊರ ಜಮೀನಿಲ್ಲ ಅಷ್ಟೇ? ಇಲ್ಲ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಿ. ಹಾಂ. ಒಳ್ಳೆಯದಾಗಿ ಸರ್. ಥ್ಯಾಂಕ್ ಯು. ರೈತ ಬಾಂಧವರೇ, ಬೋಡೋ ಕಾರ್ಪಸ್ ಅಂತಕ್ಕಂಥ ಒಂದು ವಿಭಿನ್ನ ತಳಿಯ ಗಿಡವನ್ನು ಇವ್ರು ಬೆಳೆಸಿದ್ದಾರೆ. 2 ವರ್ಷ ದಾಟಿ 3ನೇ ವರ್ಷ ಇರ್ತಕ್ಕಂಥ ಗಿಡ ಇದು. ಡೆಕೋರೇಷನ್ಗೆ ಬಳಸ್ಕೊತಕ್ಕಂಥ ಒಂದು ಸಸ್ಯ ಪ್ರಭೇದ. ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಾವು ಕೆಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರವೀಣ್ ಅವ್ರ ನಂಬರ್ ಹಾಕಿರ್ತೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಯಾಕಂದರೆ ಇವರು ದೊಡ್ಡ ಮಟ್ಟಕ್ಕೆ ಇದನ್ನು ಬೆಂಗಳೂರು, ಕೇರಳ, ಮಂಗಳೂರು ರಾಜ್ಯದ ಬೇರೆ ಮತ್ತು ವಿವಿಧ ರಾಜ್ಯದ ಬೇರೆ ಕಾಂಟ್ಯಾಕ್ಟ್ ಇವ್ರಿಗೆ ಚೆನ್ನಾಗಿರೋದ್ರಿಂದ, ಸುಮಾರು ವರ್ಷ ಇದರಲ್ಲೇ ಪಳಗಿರೋದ್ರಿಂದ ಇವರು ದೊಡ್ಡ ನೆಟ್ವರ್ಕ್ ಇದೆ ಇವ್ರದ್ದು ಡೆಕೋರೇಷನ್ದು ಬೆಂಗಳೂರಲ್ಲಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಸುಸ್ಥಿರ ತೋಟಗಾರಿಕೆ ಮಾಡಲು ಹಾಗೂ ಜೈವಿಕ ಗೊಬ್ಬರಕ್ಕಾಗಿ ನಮ್ಮ ಸಂಪರ್ಕಿಸಬಹುದಾದ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು,
ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ರಲ್ಲಿ ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿ ಮತ್ತು ಜೈವಿಕ ಗೊಬ್ಬರಕ್ಕಾಗಿ ರೈತ ಬಾಂಧವರೇ, ನಮ್ಮ ಯೂಟ್ಯೂಬ್ ಚಾನಲ್ ಆದ ಅಗ್ರಿ ಆ್ಯಂಡ್ ಆರ್ಟಿ ಕ್ಲಿನಿಕ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಾವಣಗೆರೆ ಜಿಲ್ಲಾ ಸಾವಯವ ಕಲಿಕಾ ಕೇಂದ್ರ ಇಲ್ಲಿ ಸಂಪರ್ಕಿಸಿ. ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಈ ಊರಿನ ಗ್ರಾಮಸ್ಥರಿಗೂ, ಲಚ್ಚನಾಯಕ ಅವರಿಗೂ, ಪ್ರವೀಣ್ ಅವರಿಗೂ ಧನ್ಯವಾದಗಳು. ನಿಮ್ಮದು ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು. ಸ್ವಲ್ಪ ತೋರಿಸಿ. ಮೇಲೆ ಆ ಕಡೆ ಬಟ್